ಹಲೋ ಫ್ರೆಂಡ್ಸ್, ಇದು ನಾನು ನಿಮ್ಮ ಜ್ಯೋತಿ CDA. ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಏನಪ್ಪ ಕತ್ಲನಲ್ಲೆಲ್ಲ ಹೋಗ್ತಾ ಉಂಟು ಅಂತ ನೋಡ್ತಾ ಇದ್ದೀರಾ? ಆ್ಯಕ್ಚುಲಿ ಅದು ಅರ್ಲಿ ಮಾರ್ನಿಂಗ್ ನಮ್ಮ ಜರ್ನಿ ಆಗಿತ್ತು ಹಾಸನ್ ಟು ಶೃಂಗೇರಿ. ನಾವೆಂತ ಶೃಂಗೇರಿ ಹೋಗ್ತಾ ಉಂಟು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ವಿಡಿಯೋನಲ್ಲಿ. ವಿಡಿಯೋ ಫುಲ್ ವಾಚ್ ಮಾಡಿ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದ ಪ್ಲೇಸ್ ಇದು. ಮುಂಚೆ ತುಂಬ ಸರಿ ಹೋಗಿದ್ದೀವಿ, ಬಟ್ ಪರ್ಪಸ್ಫುಲಿ ಒಂದು ಕಾರಣಕ್ಕಂತ ಹೋಗ್ಬೇಕು ಅಂದ್ಕೊಂಡಿದ್ವಿ, ಹೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಒಂದು ಫೈನ್ ವೀಕ್ ಡೇಸ್ ನೋಡ್ಕೊಂಡು ನಾವು ಇಲ್ಲಿಗೆ ಬಂದ್ವಿ. ವೀಕೆಂಡ್ಗಿಂತ ವೀಕ್ ಡೇಸ್ನಲ್ಲಿ ಹೋದರೆ ಬೆಸ್ಟ್ ಅನ್ನಿಸ್ತು, ಬಿಕಾಸ್ ಕ್ರೌಡ್ ಇರಲ್ಲ, ಆಪೋಸಿಟ್ ವೆಹಿಕಲ್ಸ್ ಇರಲ್ಲ ಅಂತ ಅಂದ್ಕೊಂಡು ಬಂದ್ವಿ. ನಮ್ಮ ಗೆಸ್ಟ್ ಪ್ರಕಾರ ಹಾಗೇ ಇತ್ತು. ಆ್ಯಕ್ಚುಲಿ ನಾವು ಇವಾಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ನನ್ನ ಮಗನ ಅಕ್ಷರಾಭ್ಯಾಸಕ್ಕೆ ಹೋಗಬೇಕಿತ್ತು. ಸೊ ನಾವು ಫ್ರೈಡೇ ಮಾರ್ನಿಂಗ್ ಇದು ನಾವು ಹೋಗ್ತಾ ಇರೋದು. ಸೊ ಬೇಸಿಕ್ಲಿ ಈ ಸೈಡ್ ಜಾಸ್ತಿ ಜರ್ನಿ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಇಲ್ಲಿನ ವೆದರ್ ಬಗ್ಗೆ. ತುಂಬ ಕೂಲಾಗಿರುತ್ತೆ, ವೆದರ್ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಜರ್ನಿ ಮಾಡಲಿಕ್ಕೆ ಸ್ವಲ್ಪ ಹಿಂಸೆ, ಡ್ರೈವಿಂಗ್ ಮಾಡಿ ಸ್ವಲ್ಪ ಹಿಂಸೆ ಅಂತ ಬಿಟ್ಟರೆ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಫೈನಲಿ ನಾವು 3 ಜನ ಹೋಗಿದ್ದು. ಬರ್ತೀನಿ ಅಂತ ಹೇಳಿದ ಫ್ರೆಂಡ್ಸ್ ಎಲ್ಲ ಕಾರಣಾಂತರಗಳಿಂದ ಬರಲಿಲ್ಲ. ಸೊ ನಾವು 3 ಜನ ಹೊರಟ್ವಿ, ಶೃಂಗೇರಿ ರೀಚ್ ಆದ್ವಿ. ನಮಗಂತೂ ಎಷ್ಟೊತ್ತಿ ಶೃಂಗೇರಿ ರೀಚ್ ಆಗ್ತೀವಿ ಅನ್ನಿಸ್ಬಿಟ್ಟಿದ್ದು. ಫುಲ್ ಗಾರ್ಡ್ ಸೆಕ್ಷನ್ನು. ಫೈನಲಿ ರೀಚ್ ಆದ್ವಿ. ನನ್ನ ಮಗನಿಗೆ ಲಾಲಿಪಾಪ್ ಕಾಣಿಸ್ಕೊಂಡು ಕೊಡಿಸೋ ತನಕ ಬಿಡಲಿಲ್ಲ. ಫೈನಲಿ ನಿದ್ದೆನಲ್ಲಿ ಎದ್ಬಿಟ್ಟಿದ್ದ. ಸೊ ನಾವು ಫ್ರೆಶಪ್ ಆಗಿ ಬಂದಿರಲಿಲ್ಲ. ಸೊ ಜರ್ನಿ ಮಾಡ್ಕೊಂಡು ಬರ್ತೀವಿ, ಸೊ ಇಲ್ಲೇ ಫ್ರೆಶಪ್ ಆಗೋಣ ಅಂತ ಬಂದ್ವಿ. ಫೈನಲಿ ರೂಮ್ ನೋಡಿದ್ವಿ, ಹೋದ್ವಿ, ಫ್ರೆಶಪ್ ಕೂಡ ಆದ್ವಿ. ತುಂಬ ಬೇಗ ಫ್ರೆಶಪ್ ಆಗಿ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ರೆಡಿ ಆಗಿ ದೇವಸ್ಥಾನದ ಕಡೆ ನಾವು ಹೊರಟ್ವಿ. ಸೊ ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ನನ್ನ ಮಗ ಆವಾಗಿಂದ ಎಲಿಫೆಂಟ್ ಅಂತ ಕೇಳ್ತಾನೆ ಇದ್ದ. ನಾವು ಬಂದಾಗ ಎಂಟ್ರೆನ್ಸಲ್ಲಿ ಇರಲಿಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ನಮ್ಮ ಕಣ್ಣು ಮುಂದೆ ಗಜರಾಜ ನಿಂತಿದ್ರು ಇಬ್ಬರು. ಅವ್ರ ಹತ್ರ ಹೋದ್ವಿ, ಆಶೀರ್ವಾದ ತೊಗೊಂಡು ಬಂದ್ವಿ. ಸೊ ಬೇಸಿಕ್ಲಿ ಮಕ್ಕಳಿಗೆಲ್ಲ ಅನಿಮಲ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ನನ್ನ ಮಗನಿಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ, ಎಲಿಫೆಂಟ್ ಅಂದರೆ ಇನ್ನೂ ಇಷ್ಟ. ಸೊ ಫೈನಲಿ ಅಕ್ಷರಾಭ್ಯಾಸಕ್ಕೆ ಅಂತ ಮಠದೊಳಗಡೆ ಹೋದ್ವಿ. ಮಠ ಎಲ್ಲ ಇವಂದು ಏನೋ ಥರ ಫುಲ್ಲು ರೌಂಡ್ಸ್ ಆಗ್ತಿದ್ದ. ಇನ್ನೊಂದು 10 ಮಿನಿಟ್ಸ್ ಲೇಟ್ ಆಗುತ್ತೆ ಅಂದರು. ಸೊ ಅಷ್ಟರಲ್ಲಿ ನದಿ ಹತ್ರ ಹೋಗಿ ಬರೋಣ ಅಂತ ನದಿ ಹತ್ರ ಹೊರಟ್ವಿ. ವ್ಯೂ ಪಾಯಿಂಟ್ ಮಾತ್ರ ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ಅಲ್ಲೆಲ್ಲ ನೋಡಿಕೊಂಡು ನಾವು ಅಕ್ಷರಾಭ್ಯಾಸಕ್ಕೆ ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ. ಸೊ ಅಕ್ಷರಾಭ್ಯಾಸ ಸ್ಟಾರ್ಟ್ ಆಯಿತು. ಪ್ರೊಸೀಜರ್ ಎಲ್ಲ ಅರ್ಚಕರು ನಮಗಲ್ಲಿ ಹೇಳ್ಕೊಡ್ತಾರೆ. ನಾವು ಕೌಂಟ್ರಲ್ಲಿ ಏನು ಬಿಲ್ ಪೇ ಮಾಡಿರ್ತೀವಿ ಆ ಬಿಲ್ನಲ್ಲೇ ಅಕ್ಷರಾಭ್ಯಾಸಕ್ಕೆ ಏನೇನು ಬೇಕು ಎಕ್ವಿಪ್ಮೆಂಟ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಸೊ ಅಕ್ಷರಾಭ್ಯಾಸ ಎಲ್ಲ ಮುಗೀತು. ಅದಾದಮೇಲೆ ಆರ್ಯನ್ಗೆ ಸ್ಲೇಟ್ ನೋಡಿ ಒಂಥರ ಏನೋ ಸಿಕ್ತಂಗೆ ಅನ್ನಿಸ್ಬಿಡ್ತು ಅವನಿಗೆ. ಎಲ್ಲ ಸ್ಕೂಲಲ್ಲಿ ಬರೀ ಬುಕ್ ಪೆನ್ಸಿಲ್ಸ್ ನೋಡಿ ಸ್ಲೇಟ್ ನೋಡಿದ ತಕ್ಷಣ ಖುಷಿ ಆಯಿತು. ಸೊ ಬರ್ಕೊಂಡೇ ಬಂದ ದೇವಸ್ಥಾನಕ್ಕೆ ತುಂಬ. ಸೊ ನಮ್ಮ ನೆಕ್ಸ್ಟ್ ಜರ್ನಿ ಆಗಿತ್ತು ಹೊರನಾಡು. ನಾವು ಶೃಂಗೇರಿಯಿಂದ ಡೈರೆಕ್ಟು ಹೊರನಾಡು ಹೊರಟ್ವಿ. ಹೊರನಾಡಿಗೆ ಹೋಗ್ತಾ ಆನ್ ದಿ ವೇ ನಮಗೆ ಅರ್ಧ ಗಂಟೆ ಜರ್ನಿಗೂ ಈ ಥರ ಫಾಲ್ಸ್ಗಳು ಸಿಗ್ತಾನೆ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಕಡೆ ನಿಲ್ಲಿಸ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಕೂಡ ಬಂದ್ವಿ. ಸೊ ಫೈನಲಿ ನಾವು ರೀಚ್ ಆದ್ವಿ ಹೊರನಾಡಿಗೆ. ನಾವು 2 ದೇವಸ್ಥಾನಕ್ಕೆ ಹೋದಾಗ್ಲೂ 2 ದೇವಸ್ಥಾನದಲ್ಲೂ ಕ್ರೌಡ್ ಇರಲಿಲ್ಲ. ತುಂಬ ಬೇಗ ದರ್ಶನ ಆಯಿತು. ಆರಾಮಾಗಿ ದೇವ್ರು ನೋಡ್ಕೊಂಡು ಬಂದ್ವಿ. ಹೊರನಾಡಲ್ಲಿ ದೇವ್ರು ನೋಡಲಿಕ್ಕೆ ಒಂದು ಆನಂದ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಪವರ್ಫುಲ್ ದೇವರು. ಆರ್ಯನ್ ಎಲ್ಲಿ ಅನಿಮಲ್ ಸ್ಟ್ಯಾಚು ಸಿಕ್ಕಿದ್ರು ನಿಂತ್ಕೊಂಡು ಬಿಡ್ತಿದ್ದ ಅದನ್ನು ಮುದ್ದಾಡಿಕೊಂಡು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಫೈನಲಿ ಹಾಸನ್ಗೆ ರಿಟರ್ನ್ ಆದ್ವಿ. ರಿಟರ್ನ್ ಆಗ್ತಾ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಫುಲ್ ಮಲ್ಕೋಬಿಟ್ಟ ಆರ್ಯನ್. ಸೊ ನಾವು ಹಾಸನ್ ರೀಚ್ ಆಗ್ತಾ ಬೇಲೂರು ಮೇಲೆ ಬಂದ್ವಿ. ಬೇಲೂರಲ್ಲಿ ಸರ್ಕಲ್ನಲ್ಲಿ ಒಬ್ಬರು ಗೋಲಿ ಸೋಡಾ ಮಾಡ್ತಾರೆ. ನಮಗೆ ಜರ್ನಿ ಮಾಡಿ ವಾಮಿಟಿಂಗ್ ಫೀಲ್ ಆಗಿತ್ತು. ಸೊ ಅಲ್ಲಿ ಅದನ್ನು ಕುಡಿದ್ಮೇಲೆ ರಿಫ್ರೆಶ್ ಆಯಿತು ತುಂಬ. ನಾವು ಪ್ರತಿ ಸರಿ ಹೋದಾಗಲೂ ಅಲ್ಲಿ ಸೋಡಾ ಕುಡ್ಕೊಂಡೇ ಹೋಗ್ತೀವಿ, ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ನಾವು ಊರಿಗೆ ರೀಚ್ ಆದ್ವಿ. ಅಲ್ಲಿಂದ ಮತ್ತೆ ಡೈರೆಕ್ಟ್ ಬೆಂಗಳೂರಿಗೆ ಹೊರಟ್ಬಿಟ್ವಿ. ಅಷ್ಟು ದೂರದಿಂದ ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಬಂದಿದ್ವಿ ಬ್ಯಾಂಗ್ಳೂರು ತನಕ. ಸೊ ಬ್ಯಾಂಗ್ಳೂರು ರೀಚ್ ಆದ ತಕ್ಷಣ ಟ್ರಾಫಿಕ್ ಶುರು ಆಯಿತು ನೋಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.